ಹಾಂ, ವಿದ್ಯಾರ್ಥಿಗಳೇ ಈ ಗಣಿತ ಮಾಡ್ರಿ. ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ತಿರ್ತಾನೋ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಈಗ ನಿಮ್ಗೆ ಟೇಬಲ್ಸ್ ಬಂದು ಅಂತಂದ್ರೆ ಈ ಗಣಿತಗಳು ಭಾಳ ಸರಳ ಬರ್ತಾವೆ. ಯಾಕಂದ್ರೆ ಇನ್ನು ಮುಂದೆ ನಿಮಗೆ ಯಾವ ಬರ್ತಾವೆ ಅಂದ್ರೆ ಈ ಆವರಣಗಳು ಬರ್ತಾವೆ. ಆ ಆವರಣದೊಳಗೆ ಮೊದಲು ಯಾವ ಕ್ರಿಯೆ ಮಾಡಬೇಕು ಅನ್ನೋದು ಮುಂದೆ ಬರ್ತಾವೆ. ಈಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಇಂಥ ಗಣಿತಗಳನ್ನು ಭಾಳ ಕಾಳಜಿದಿಂದ ನೋಡ್ಬೇಕು. ಈಗ ಭಾಳ ಹೆಚ್ಚುಗೋರಿ 3.19 ಮಾಡೋದಾಯ್ತಲ್ಲ ನಿಮ್ಮದು. ನೋಡ್ರಿ, 1.57 ಗುಂಡ್ಲೆ 2.11 12 ಮೈನಸ್ 1/3 ಭಾಗಿಲೆ 3. ಇಲ್ಲೇ ಏನು ಮಾಡ್ಬೇಕಂದ್ರೆ ಮೊದಲು ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಈ ಕ್ರಿಯೆ ನಾ ಇದನ್ನ ಹೆಂಗೆ ಹಚ್ತಂದು ಲಕ್ಷ ಕೊಟ್ಟು ನೋಡ್ರಿ. ಬರೋಬ್ಬರಿ 1/3 ಭಾಗಿಲೆ 3 ಮ್ಯಾಲೆ ಇಡ್ರಿ, ಛೇದ 1 ತೆಳಗಿಡ್ರಿ. ಬರೋಬ್ಬರಿ 1/3 ಗುಂಡ್ಲೆ ಮ್ಯಾಲೆ 1 ತೆಳಗ 3. ಬರೋಬ್ಬರಿ 1 1 1 3 3 9. ಇದ್ರ ಉತ್ತರ ಎಷ್ಟು ಬಂತು? 9. ಇದನ್ನ ಹೊಳೆ ಇಲ್ಲಿದಿಂದ ಇಲ್ಲಿ ತನಕ ಹಚ್ಕೊಂಡು ಮೈನಸ್ ತನಕ ಹಚ್ಕೊಂಡು ಇದ್ರ ಉತ್ತರ ಇದ್ರ ಮುಂದೆ ಇಡಬೇಕು. ಇಷ್ಟೇ. ಅದನ್ನ ಅತಿ ಇದರಲ್ಲೇ ಕಲಿಬೇಕು. ಹೆಂಗೆ ಹಚ್ತಾರೆ ಸರ್? ಈಗ ಭಾಗಾಕಾರ ತಕ್ಕೊಂಡ್ರಿ ನೀವು. ಭಾಗಾಕಾರ ಹೊರಗಡೆ ತೆಗೆದಾಗ ಅದ್ರ ಉತ್ತರ ಎಷ್ಟು ಬಂತು? ಇದನ್ನು ಹೊಳೆ ಮತ್ತೆ ರೆಟರ್ನ್ ನೀವು ಹಚ್ಕೊಂಡು ಇಲ್ಲಿ ಮೈನಸ್ 70 ಇಲ್ಲಿ ಅದ ಇಲ್ಲಿ ಭಾಗಾಕಾರ ಇದ್ರ ಮುಂದೆ ನೀವು ಇದ್ರ ಉತ್ತರ ಇಡಬೇಕು. ಅಂದ್ರೆ ನಿಮ್ಮದು ಉತ್ತರ ಒಂದು ಸ್ಟೆಪ್ ಮುಗೀತು ಅಂತ ಅರ್ಥ. ಅದು ಸುಮ್ ಬಡ 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 ನಿಮ್ಮ ಕಡೆ ಡುಬ್ಬ ಮಾಡಿ ಬಡ ಬಡನ ಮಾಡಿಬಿಟ್ರೆ ಬರೋದಿಲ್ಲ ನಿಮ್ಮ ಗಣಿತಗಳು. ನಾ ಆ್ಯಕ್ಚುಲಿ ನ್ಯಾಚುರಲ್ ನೀವು ಕೋಚಿಂಗ್ ಕ್ಲಾಸ್ನಾಗಿನ ದಾಂದ್ಲಿ ಆಗ್ಬೋದು. ಹುಡುಗರು ಯಾವ್ದಾರೆ ಒಂದು ಯಾಕಡ್ರೆ ಕೂತಿರ್ತದ, ಮಾಡಿದ್ರು ಬಿಟ್ರು ಬಿಡಿಸಿದ್ರು. ಇದೇನು ಒಂದು ಸ್ವಲ್ಪ ಹುಡುಗ ಹೇಳ್ತಾನ, ಅದಷ್ಟು ನಾ ಹೇಳ್ತಾನೆ. ಇಷ್ಟೇ ವ್ಯತ್ಯಾಸ ನಮಗೆ ನಿಮ್ಗೆ. ನಾ ಹೇಳೋದೇ ಹೆಚ್ಚು ತಿಳಿತದ. ಹುಡುಗರು ಏನೋ ಒಂದು ಹೇಳೋದ್ರೊಳಗೆ ಮತ್ತೊಂದು ಹುಡುಗ ಏನು ಆಡ್ ಮಾತಾಡಿರ್ತದ. ಇದು ಹಂಗಲ್ಲ. ಹೆಂಗೆ ಹಚ್ತಾರ ಸರು ನೋಡಿ. ಇದನ್ನು ಹೆಂಗೆ ನಾ ಭಾಗಾಕಾರ ಹಚ್ಚಿದ ಅನ್ನೋದು ನೋಡಿದೆ ಅಂತ ಮುಗೋದು. ಇದನ್ನು ಮಾಡಿ ಹಚ್ಚ್ರಿ. 3.19 ಪ್ಲಸ್ 1.57 ಗುಂಡ್ಲೆ 2.11 ಮೈನಸ್ ಇದ್ರ ಉತ್ತರ ಎಷ್ಟು ಬಂದದ? 1/9 ಬಂದದ ನೋಡಿ. ಈಗ ಯಾವ ಕ್ರಿಯೆ? ಭಾಗಾಕಾರ ಕ್ರಿಯೆಯನ್ನು ತಕ್ಕೋಬೇಕು. ಇದರ ಉತ್ತರ ಏನದ? ಈ ಮೈನಸ್ ಮತ್ತು ಪ್ಲಸ್ ನಡಬರ್ಕೆ ತಂದಿಡಬೇಕು. ಯಾಕ? 1-2 ಸಲ ನೀವು ಇದು ಏನಿದೆ ಅದಕ್ಕೆ ನಂಬರ್ 132 ಅವಲ್ಲ, ಇವು ಆಗುವವರೆಗೆ ಇದು ಚಾಪ್ಟರ್ 1 and 2 and 3 ಅಂತ 3 ಬರ್ತಾವೆ. ಇವೆಲ್ಲ ಅಭ್ಯಾಸಗಳು ಪ್ರತಿಯೊಂದು ಬೇಸಿಕ್ ಅದ ಒಂದೊಂದು ಕ್ವಶನ್ಗಳು ನಿಮ್ಮ ಮಾದರಿಯಾಗಿ ಬಂದಿರ್ತಾವೆ. ಇದು ಭಿನ್ನ ರಾಶಿ ಕ್ಲಾಸ್ ನಡೆದು ಬಿಟ್ಟದ ಈಗ ಆಲ್ರೆಡಿ. ಬರೀ ಭಿನ್ನ ರಾಶಿ ನೀವು. ಆದರೆ ಭಿನ್ನ ರಾಶಿ ಭಾಳ ಹಾಕ್ಯಾರಂತ ಮಾಡೋದು ಬಿಡಬಾರ್ದು. ಎಲ್ಲ ಭಿನ್ನ ರಾಶಿಗಳನ್ನು ರಿವಿಷನ್ ಮಾಡಬೇಕು ನೀವು. ಅಂದಾಗ ಏನಾಗಿಬಿಡ್ತದೆ? ಅದು ಎಕ್ದಮ್ ಸರಳ ಆಗಿಬಿಡ್ತದೆ. ಆಮೇಲೆ ಮುಂದಿನ ಗಣಿತಗಳು ಪಟ ಮಾಡ್ಲಿಕ್ಕೆ ಬರ್ತದೆ. 2 ಭಿನ್ನ ರಾಶಿ ಕಲಿಸೋದು, 2 ಲಸ ಕಲಿಯೋದು. ಲಸ 2 ಹಾಕಿದ್ರೆ ಆಯ್ತು, ಲಸ ಬಂದು ಅಲ್ಲದು. ದೊಡ್ಡ ಲಸ ಕಲಿಬೇಕು, ದೊಡ್ಡ ಮಸ ಕಲಿಬೇಕು, ಆಮೇಲೆ ದೊಡ್ಡ ಸರಳೀಕರಣ ಕಲಿಬೇಕು. ಇದೇನು ಅಲ್ಲಿದೆ. ಇದು 4ನೇತೆ ಹುಡುಗರು ಮಾಡೋ ಗಣಿತೀವಿ ಆವಾಗಿನ ಟೈಮ್ದಾಗ. ನೋಡಿ, ಯು ಎಸ್ ಎ ಲಂಡನ್ದವ್ರು ಬರ್ದದ್ದು ಬುಕ್ ಇದು. 3ನೇತೆ ಅಭ್ಯಾಸ ಇದು. ಅವಾಗ ಹೆಂಗಿತ್ತು ನೋಡ್ರಿ. 4ನೇ ವರ್ಗಕ್ಕೆ 5ನೇ ವರ್ಗಕ್ಕೆ ಬರ್ತಕ್ಕಂಥ ಅಭ್ಯಾಸ ಇದು. ಅವಾಗ ಹಿಂಗಿತ್ತು. ಅವಾಗೇನ ಪ್ರಿಂಟಿಂಗ್ ಮಷಿನ್ ಮೇಲೆ ಅಷ್ಟು ಚಂದ ಬಿಡಿಸ್ಯಾರ ಗಣಿತ. ಬಿಡಿಸ್ಯಾರ ಅವ್ರು ಹಿಂಗೆ ನನ್ನಂಗೆ ನೋಡಿ. 7 ಅಂದರೆ 7 5 12. ಇದು 7 ಇಡ್ರಿ, ಇಲ್ಲಿ ಗುಣಾಕಾರ ಹಾಕ್ರಿ. 12 2 24. 12 2 24, ಒಂದು 25, ಒಂದು 10 35. ತೆಳಗೆ 12 ಇಡ್ರಿ. ನೋಡ್ರಿ ಇನ್ನೊಂದ್ಸಲ 12 2 24, 24 ಒಂದು 25, 25 ಒಂದು 10 35, 12 ಗುಣಾಕಾರ ಕ್ರಿಯೆ ನೋಡಿ. 7 1
7 ಇಲ್ಲೇ, ಈ 12 ಹೊತ್ತು, ಈ 12 ಹೊತ್ತು. ಇಲ್ಲೇನಾಯ್ತು, 5 ತಳಗೆ ಛೇದ 1 ಬಂತಂದ್ರೆ ಏನು ತಿಳ್ಕೊಬೇಕು, ಇದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಂಡು ಬಿಡಬೇಕು. ಈ ಉತ್ತರವನ್ನ ಈ ಪ್ಲಸ್ ಮತ್ತು ಮೈನಸ್ ನಡುವರ್ಕ್ ಹಚ್ಚಬೇಕು. ಹೆಂಗೆ ಹಚ್ಚಬೇಕು ನೋಡಿ. 3.19 ಮೈನಸ್ ಇದು ಪ್ಲಸ್ ಅದ, ಪ್ಲಸ್ ನೋಡಿ. ಇದ್ರ ಉತ್ತರ ಎಷ್ಟು ಬಂದದ, 5 ಬಂದದ. ಛೇದ 1 ಇಡ್ರಿ. ಆಮೇಲೆ ಮುಂದೆ ಏನದ, ಮೈನಸ್ ಅದ, 19 ಅದ. ಇದನ್ನ ಇನ್ನೊಂದ್ಸಲ ನಾ ಹಚ್ಕೊಡ್ತೇನೆ ಅಲ್ಲಿ ಗುರ್ತಾಗಿ. 9 9 3 27 1 28 9 ನೋಡ್ರಿ ಇನ್ನೊಂದ್ಸಲ. 9 3 27 1 28 9 ಪ್ಲಸ್ 5 ಛೇದ 1 ಮೈನಸ್ 19. ಛೇದ ಇಲ್ಲ 9 ಅದ ಅಂತಂದ್ರೆ ಇದರ ಲಾಸ ಎಷ್ಟು ಆಗಿಬಿಡ್ತದೆ, 9 ಆಗಿಬಿಡುತ್ತದೆ. ಇದನ್ನು ತಿಳ್ಕೊಬೇಕು ನೀವು ನೋಡಿ. 9 1 19 ಆಮೇಲೆ 9 1 28 1 28 ಪ್ಲಸ್ 9 5 45 ಮೈನಸ್ 1 1 1 8 5 13 5 5 1 2 7 ಮೈನಸ್ 1 ಸರ್ವಸ್ವಾಲೆ 9. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅದ. ಮೊದಲು ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಂಡು ಏನು ಮಾಡಬೇಕು, -1 ಇಟ್ಟು ಆಮೇಲೆ ನೀವು ಕನಿಷ್ಠ ರೂಪಕ್ಕೆ ತರಬೇಕು. ಈಗ 73ರಾಗ 1 ಹೋದ್ರೆ ಎಷ್ಟು ಬಂತು, 72 ಬಂತು. ಈಗ ನೀವು 9 ಇಟ್ಟು ನೀವು ಕನಿಷ್ಠ ರೂಪಕ್ಕೆ ತರಬೇಕು. ಇದು ಭಿನ್ನ ರಾಶಿಯ ಪದ್ಧತಿ. 9 1 9 8 ಈಸ್ ಈಕ್ವಲ್ ಟು 8. ಆನ್ಸರ್ ಈಸ್ ಈಕ್ವಲ್ ಟು 8. ಭಿನ್ನ ರಾಶಿಯನ್ನು ನಾ ತಿಳಿಸಿ ಹೇಳುವಾಗ ನೀವು ರಿಪೀಟ್ ಮತ್ತೊಂದ್ಸಲ ನೋಡ್ಬೇಕು. ಅದನ್ನು ಹೊಣೆ ತಿಳಿಸಿ ಹೇಳೋದ್ರಿಂದ ಸ್ವಾರಸ್ಯ ಇರಲ್ಲ. ಯಾಕಂದ್ರೆ ನಾವು ಯಾವ ಅಂಕಿ ಮನುಷ್ಯನಾಗ ಇಟ್ಟು ಕಡ್ತಾ ಹೊಡೆದಿರ್ತೀವಿ, ಮತ್ತು ಹೊಳೆ ಅದೇ ಅಂಕಿ ನಮ್ಮ ಮನುಷ್ಯನಾಗ ಬರಂಗಿಲ್ಲ. ಅದರ ಸಲುವಾಗಿ ನೀವು ನಾ ಹೆಂಗೆ ಬಿಡಿಸೀನಿ ಅನ್ನೋದು ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ. ಫೇರ್ದಾಗ ಚೆನ್ನಾಗಿ ಬರ್ಕೋರಿ. ಟೆಲಿಗ್ರಾಮ್ ಕ್ಲಾಸ್ ಮೀನ್ಸ್ ಅಂದ್ರೆ ಏನು ಅನ್ನೋದು ಹೇಳುತ್ತನ್ನ. ಇದು ಟೆಲಿಗ್ರಾಮ್ ಕ್ಲಾಸ್ದೊಳಗೆ ಆಲ್ಮೋಸ್ಟ್ ಆಲ್ ಪುಣೆ, ಬಾಂಬೆ, ಬೆಂಗಳೂರು ಎಲ್ಲ ಟೆಲಿಗ್ರಾಮ್ ಕ್ಲಾಸ್ನಾಗ ಹುಡುಗರು ಮನೆ ಒಳಗೆ ಪೇರೆಂಟ್ಸೇ ಟೀಚ್ ಮಾಡ್ತಿರ್ತಾರೆ ಟೆಲಿಗ್ರಾಮ್ ಕ್ಲಾಸ್. ಯಾವ ವರ್ಗದ ಕ್ಲಾಸ್ ಬೇಕು ಟೆಲಿಗ್ರಾಮ್ ಕ್ಲಾಸ್ನಾಗ ಸಿಗ್ತು. ಎಂತೆಂಥ ಸ್ಕೂಲು, ಎಂತೆಂಥ ಶಣ್ಯರಿದ್ದಾರೆ ಲೆಕ್ಚರರ್ ನೋಡ್ಬೇಕು, ಶಣ್ಯರಿದ್ದಾರೆ. ನೀವು ಕಲಿಯೋರು, ನೀವು ಶಣ್ಯ. ಈ ಟೆಲಿಗ್ರಾಮ್ ಮೊದಲು ನೀವು ಕನ್ನಡ ಮೀಡಿಯಮ್ದೊಳಗೆ ನೀವು ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಎರಡೂ ಕಡೆ ನಡೀತದೆ. ಇದು ಒಂದು ಇದನ್ನು ಕಲ್ತರೆ ಅಂದ್ರೆ ಈ ಇಂಗ್ಲೀಷ್ ಮೀಡಿಯಮ್ದಾಗ 132 ವಿಡಿಯೋಸ್ ಏನವಲ್ಲ ಇಂಗ್ಲೀಷ್ ಮೀಡಿಯಮ್ದವ್ರು ಕಲಿಬೋದು. ಮುಂದೆ ಲಾಭನೇ ಲೆಕ್ಕ, ಸರಳಬಡ್ಡಿ ಲೆಕ್ಕ ನಾವು ವಿಷಯವನ್ನು ಏನು ಬರೀತಿರ್ತೀವಲ್ಲ ಆ ಸಮಯದಾಗ ಇಂಗ್ಲೀಷ್ ಮೀಡಿಯಮ್ದವರು ಒಂದು ಸ್ವಲ್ಪ ನೋಡಿಕೊಂಡ್ರೆ ಈ ಲೆಕ್ಕ ಬಂದರೆ ಸರಳಬಡ್ಡಿ ಲೆಕ್ಕ ಅವರು ಮಾಡಿರ್ತಾರೆ. ಎಲ್ಲ ಟೈಪ್ ಗಣಿತಗಳು ಬರ್ತಾವೆ. ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬಿಡಿಸ್ಕೋರಿ. ಉತ್ತರ ಕರೆಕ್ಟ್ ಅದ ಹೆಂಗೆ ನಾ ತಿಳಿಸಿ ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ.